ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಹಾಗೆ ರಾಜಕೀಯ ವಿಶ್ಲೇಷಕರಾದಂತಹ ಬಿ ಮರ್ಕಲ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿರೋದು. ಜೊತೆಗೆ ಅನಿಲ್ ಬೆನ್ಕಿ ಅವರು ಕೂಡ ಇದ್ದಾರೆ. ಅನಿಲ್ ಬೆನ್ಕಿ ಅವರೇ, ಸದ್ಯದ ನಂಬರ್ಗಳನ್ನ ನೋಡ್ತಾ ಹೋದಾಗ ಅಫ್ಕೋರ್ಸ್ ಬಿಜೆಪಿ ಮೈತ್ರಿಕೂಟ ಮುನ್ನಡೆಯನ್ನು ಸಾಧಿಸ್ತಾ ಇದೆ. ಏನ್ ಪ್ಲಸ್ ಆಯ್ತು ತಮ್ಮ ಪ್ರಕಾರ? ಆದ್ರೆ ಹಿಂದೆನೇ ಇರುವಂತಹ ಠಾಕ್ರೆ ಅವರನ್ನ ಕೂಡ, ಠಾಕ್ರೆ ಬ್ರದರ್ಸ್ ಒಂದಾಗಿರೋದ್ರಿಂದ ಪೈಪೋಟಿಯನ್ನೇನು ನಾವು ತಳ್ಳಿ ಹಾಕೋಗಿಲ್ಲ. ನಂಬರ್ಗಳು ಕೂಡ ಅದು ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಎಲ್ಲಿ ಎಡ್ಜ್ ಅಂತೀರಿ ಬಿಜೆಪಿ ಪಾಲಿಗೆ? ಅಲ್ಲ, ಒಂದು ಇತಿಹಾಸ ಇದ್ರ ಬಗ್ಗೆ ನೋಡ್ಬೇಕಂದ್ಮೇಲೆ ಕಳೆದ 30 ವರ್ಷದಿಂದ ನಾವು ನೋಡ್ಕೊಂಡು ಬಂದೇವಿ. ಶಿವಸೇನಾ ಅವರು ಆಡಳಿತ ಆಗಬೇಕಂತ ವಿಚಾರ ಯಾರು ಶರದ್ ಪವಾರ್ ಅವರು ಅವಾಗ ಶಿವಸೇನಾಗೆ ಸಪೋರ್ಟ್ ಮಾಡಿದ್ರು. ಯಾಕಂದ್ರೆ ಶಿವಸೇನಾ ಕೈನಲ್ಲಿ ಮಹಾನಗರ ಪಾಲಿಕೆ ಇರಬೇಕಂತ ವಿಚಾರ. ಹೀಗಿದ್ದಾಗ ಸನ್ಮಾನ್ಯ ಬಾಳಾ ಸಾಹೇಬ್ ಠಾಕ್ರೆ ಅವ್ರದ್ದು ಕನಸು ಏನಿತ್ತು? ಕಾಂಗ್ರೆಸ್ ಮುಕ್ತ ಮುಂಬೈ ಆಗಬೇಕು, ರಾಮ ಮಂದಿರ ಆಗಬೇಕು, 370 ಕಲಂ ಹೋಗ್ಬೇಕಂತ ಅವರು ವಿಚಾರಗಳು ಇದ್ದು. ಇವೆಲ್ಲ ವಿಚಾರಗಳು ಭಾರತೀಯ ಜನತಾ ಪಾರ್ಟಿ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನೇತೃತ್ವದಲ್ಲಿ ಅಮಿತ್ ಶಾಜಿಯವರು ಇವೆಲ್ಲ ಮೂರು ಕೆಲಸ ಮಾಡಿರು. ಹೀಗಾಗಿ ಜನರ ಒಳಗೆ ಈ ಕುರ್ಚಿ ಸಲುವಾಗಿ ಉದ್ಧವ್ ಠಾಕ್ರೆ ಅವರು ಕಾಂಗ್ರೆಸ್ ಹೋದರು. ಬಾಳಾ ಸಾಹೇಬ್ ಅವರು ಕನಸು ಏನಿತ್ತು ಕನಸು ಬಾಜುಕಿಟ್ಟು ಇವ್ರು ಕುರ್ಚಿ ಸಲುವಾಗಿ ಕಾಂಗ್ರೆಸ್ ಹೋದ್ಮೇಲೆ ನಾವು ಅವ್ರ ಜೋಡಿ ಯಾಕೆ ಹೋಗಬೇಕು? ಬಾಳಾ ಸಾಹೇಬ್ ಠಾಕ್ರೆ ಅವ್ರ ವಿಚಾರವನ್ನು ಯಾರ್ಯಾರು ನೆನಪು ಮಾಡಿ ಅವು ಬಾಳಾ ಸಾಹೇಬ್ ಠಾಕ್ರೆ ಅವ್ರದ್ದು ನನಸಾಗಬೇಕು ಯಾರು ಪ್ರಯತ್ನ ಮಾಡ್ಯಾರ ಅಂದ್ರೆ ಭಾರತೀಯ ಜನತಾ ಪಾರ್ಟಿ ಅವರು, ಸನ್ಮಾನ್ಯ ಮೋದಿ ಅವರು, ಸನ್ಮಾನ್ಯ ಅಮಿತ್ ಶಾ ಅವರು, ಇವನ್ ದೇವೇಂದ್ರ ಫಡ್ನವೀಸ್ ಅವರು. ಹೀಗಾಗಿ ಹಿಂದುತ್ವ ಉಳಿಸೋ ಸಲುವಾಗಿ ಪ್ರಯತ್ನ ಮಾಡಿದವ್ರಿ. ಒಟ್ಟಾರಾಗಿ ಈ ಇಡೀ ಮಹಾರಾಷ್ಟ್ರ ಜನರು ಮುಂಬೈ ಅಷ್ಟೇ ಅಲ್ಲ, ಇವನ್ ನೀವು ಠಾಣಾ ಒಳಗೆ ಹೋದ್ರಿ ಕಂಪ್ಲೀಟ್ ಸ್ವೀಪ್ ಆಗಿದೆ. ಅಲ್ಲಿ ಯಾರ್ದು ಸಂಬಂಧ ಇಲ್ಲ. ಇವನ್ ನೀವು ಪಿಂಪ್ರಿ ಚಿಂಚೋಡ್ ಹೋಗ್ರಿ, ಪುನಾ ಒಳಗೆ ಹೋಗ್ರಿ, ಎಲ್ಲಿ ಇವ್ರು ಉಳಿದಿಲ್ಲ. ಯಾಕಂದ್ರೆ ಅದಕ್ಕೆ ಕಾರಣ ಏನಂದ್ರೆ ಬಾಳಾ ಸಾಹೇಬ್ ಠಾಕ್ರೆ ಅವ್ರದ್ದು ಒಂದು ಕನಸಿತ್ತು. ಯಾವುದೂ ಪರಿಸ್ಥಿತಿ ಮುಂಬೈ ಇವ್ರು ಕಾಂಗ್ರೆಸ್ ಮುಕ್ತ ಮುಂಬೈ ಆಗಬೇಕು. ಎಲ್ಲ ಕನಸು ಏನೇನಿತ್ತು ನೆನಸು ಮಾಡಿದವ್ರು ಯಾರು? ಭಾರತೀಯ ಜನತಾ ಪಾರ್ಟಿನವರು. ಹಾಗಾಗಿ ಜನರು ಇವರು ಬಿಟ್ಟು ನೇರವಾಗಿ ಭಾರತೀಯ ಜನತಾ ಪಾರ್ಟಿ ಕಡೆ ಹೋಗಿದ್ದಾರೆ. ಹೀಗಾಗಿ ಇಡೀ ರಾಜ್ಯದಲ್ಲಿ, ಮಹಾರಾಷ್ಟ್ರ ರಾಜ್ಯದಲ್ಲಿ ಒಂದ್ ಕಡೆ ಎರಡು ಕಡೆ ಬಿಟ್ರೆ ಎಲ್ಲ ಕಡೆ ಭಾರತೀಯ ಜನತಾ ಪಾರ್ಟಿ ಅವರು ಸಕ್ಸೆಸ್ಫುಲಿ ಯಶಸ್ವಿ ಚುನಾವಣೆ ಆಗಿ ಎಲ್ಲ ಕಡೆ ಮಹಾಪೌರ ಇರಲಿ ಬಾಕಿ ಕ್ಷೇತ್ರದಲ್ಲಿ ಸತ್ತಾವನ್ನು ತಮ್ಮ ಕೈನಲ್ಲಿ ತಗೊಳ್ಳೋದು ವಿಶೇಷವಾದ ಸಂಗತಿ. ವಿಶೇಷವಾಗಿ ಮುಂಬೈ ಬಗ್ಗೆ ಹೇಳ್ಬೇಕಂದ್ಮೇಲೆ ಇವನ್ ಶರದ್ ಪವಾರ್ ಅವರು ಅವಾಗ ಬಹಳಷ್ಟು 30 ವರ್ಷದಿಂದ ನೋಡ್ಕೊಂಡ್ ಬಂದೇವು. ಶಿವಸೇನಾನವರು ಹಿಂದುತ್ವ ಸಂಘಟನೆ ಕಡೆ ಇದ ಉಳಿಲಿ, ಮಹಾನಗರ ಪಾಲಿಕೆ ಉಳಿಲಿ ಅಂತ ಅವ್ರದ್ದು ಪ್ರಯತ್ನ ಇತ್ತು. ಆದ್ರೆ ಈ ಬಾರಿ ಈ ಶರದ್ ಪವಾರ್ ಇಲ್ಲ, ಯಾರು ಇಲ್ಲ ಅಂದಮೇಲೆ ಒಟ್ಟಾರಾಗಿ ಎಲ್ಲರೂ ಕೂಡಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಇಟ್ಟು ಈ ಮಹಾನಗರ ಪಾಲಿಕೆ 35 ವರ್ಷದಿಂದ ಅವ್ರ ಕಡೆ ಇತ್ತು ಕಸ್ಕೊಂಡು ಭಾರತೀಯ ಜನತಾ ಪಾರ್ಟಿ ಆಡಳಿತ ಬರ್ತದ. ಇನ್ನೊಂದು ಹೇಳ್ಬೇಕಂದ್ರೆ ನೀವು ಮುಂಬೈ ಹೋದ್ರ ಈ ಕೋಸ್ಟಲ್ ರೋಡ್, ನರಿಮನ್ ಪಾಯಿಂಟ್ ಈ ಭಾಗದಲ್ಲಿ ಡೆವಲಪ್ಮೆಂಟ್ ನೋಡ್ಲಿಕ್ಕೆ ಹೋದ್ರ ಇದಕ್ಕೆ ಇನ್ನೊಂದು ಬಹಳಷ್ಟು ನಾವು ಚರ್ಚೆ ಮಾಡ್ಬೇಕಾಗ್ತದ. ಬಹಳಷ್ಟು ಡೆವಲಪ್ಮೆಂಟ್ ದೇವಾಭಾವ್ ಅವರು ಮಾಡಿದಾರ, ಅಂದ್ರೆ ದೇವೇಂದ್ರ ಫಡ್ನವೀಸ್ ಮಾಡಿದಾರು. ವಿಶೇಷವಾಗಿ ಕೋಸ್ಟಲ್ ರೋಡ್, ಅಂಡರ್ಗ್ರೌಂಡ್ ವಾಟರ್, ಅಂಡರ್ಗ್ರೌಂಡ್ ರೋಡ್ ಇವೆಲ್ಲ ಡೆವಲಪ್ಮೆಂಟ್ ನೋಡಿದ್ರೆ ಜನರು ಇವ್ರು ಬೇಜಾರಾಗಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದಾರ. ರೈಟ್ ಎಸ್ ಅನಿಲ್ ಜಿ, ಮತ್ತೆ ಮಾತಾಡಿಸ್ತೀನಿ. ಹಾಗೇನೆ ಈಗಿನ ಟ್ರೆಂಡ್ನ ನಾವು ಗಮನಿಸ್ತಾ ಹೋದಾಗ 176 ರಿಸಲ್ಟ್ಗಳು, ಅದರಲ್ಲಿ 94ರಲ್ಲಿ ಬಿಜೆಪಿ ಮೈತ್ರಿಕೂಟ ಮಹಾಯುತಿ ಮುನ್ನಡೆಯನ್ನು ಸಾಧಿಸ್ತಾ ಇದೆ. 11ರಲ್ಲಿ ಕಾಂಗ್ರೆಸ್, 65ರಲ್ಲಿ ಠಾಕ್ರೆ ಬ್ರದರ್ಸ್, 1ರಲ್ಲಿ NCP ಮತ್ತು 5ರಲ್ಲಿ ಪಕ್ಷೇತರರು ಮುನ್ನಡೆಯನ್ನ ಸಾಧಿಸ್ತಾ ಇರುವಂಥದ್ದು. ಆದರೆ ಕೊನೆಯ ರಿಸಲ್ಟ್ 114, ಆ ಮ್ಯಾಜಿಕ್ ನಂಬರ್, ಅದನ್ನ ತಲುಪೋದು ಯಾರು? ಇತಿಹಾಸ ಏನಾದರೂ ಸೃಷ್ಟಿಯಾಗತ್ತಾ ಅಥವಾ ಮತ್ತೆ ಗದ್ದುಗೆ ಇರೋದಕ್ಕೆ ಠಾಕ್ರೆ ಬ್ರದರ್ಸ್ ಮುಂದಾಗ್ತಾರೆ ಅನ್ನುವಂತಹ ಕುತೂಹಲ ಇರುವಂಥದ್ದು. ಈಗ ಕಾಂಗ್ರೆಸ್ ವಕ್ತಾರರಾದಂತಹ ನಿಕೇತ್ ರಾಜ್ ಮೌರ್ಯ ಕೂಡ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ. ನಿಕೇತ್ ಅವರೇ ನಮಸ್ಕಾರ. ಈ ಮುಂಬೈ ಮಹಾಯುದ್ಧದ ನಂಬರ್ಸ್ ನೋಡ್ತಾ ಇದ್ರೆ ಕಾಂಗ್ರೆಸ್ ಪಾಲಿಗೆ ವೆರಿ ಡಿಸಪಾಯಿಂಟಿಂಗ್ ಅಂತ. ಎಲ್ಲೋ ಠಾಕ್ರೆ ಬ್ರದರ್ಸ್ ನಿಮ್ಮಿಂದ ದೂರ ಆದದ್ದು, ಪ್ರತ್ಯೇಕವಾಗಿ ತಾವು ಅಣಿ ಇಟ್ಟಿದ್ದು ಎಲ್ಲೋ ಮುಳುವಾಯ್ತಾ ತಂಪಾಲಿಗೆ ಅಂತ? ಇಲ್ಲ, ಒಂದು ಏನಾಗಿದೆ ಅಂತಂದ್ರೆ ಬಹಳಷ್ಟು ಸರ್ತಿ ನಾವು ಯಾರ್ಯಾರ ಜೊತೆ ಸಮ್ಮಿಶ್ರ ಸರ್ಕಾರದಲ್ಲಿ ಭಾಗಿಯಾಗಿದ್ದೀವಿ ಅವರುಗಳಿಗೆ ನಮ್ಮಿಂದ ಶಕ್ತಿ ಸಿಗ್ತಾ ಹೋಗ್ತಾ ಇದೆ. ಆ ಕಾರಣದಿಂದಾಗಿ ಆ ಸ್ಥಳೀಯ ಪಕ್ಷಗಳು ನಮ್ಮ ಲಾಭವನ್ನು ಪಡ್ಕೊಂಡು, ಮುಖ್ಯ ಚುನಾವಣೆಗಳಲ್ಲಿ ನಮ್ಮ ಲಾಭವನ್ನು ಪಡ್ಕೊಂಡು ಈ ತರದ ಸಂದರ್ಭಗಳು ಬಂದಾಗ ಅವರು ತಮ್ಮದೇ ಆದಂತ ತೀರ್ಮಾನಗಳನ್ನು ತಗೊಳ್ತಾ ಇದ್ದಾರೆ.
ಬಹುಶಃ ಇವತ್ತಿನ ರಿಸಲ್ಟ್ಸ್ ಅನ್ನ ನೋಡ್ತಾ ಇದ್ರೆ ಈಗಾಗಲೇ ಬಿಜೆಪಿ 94 ತೋರಿಸ್ತಾ ಇದ್ದೀರಿ, ಕಾಂಗ್ರೆಸ್ 11 ತೋರಿಸ್ತಾ ಇದ್ದೀರಿ, ಮತ್ತು UBT ಅನ್ನ 65 ತೋರಿಸ್ತಾ ಇದ್ದೀರಿ, NCP 1 ತೋರಿಸ್ತಾ ಇದ್ದೀರಿ. ಕಾಂಗ್ರೆಸ್ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಬಹಳ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ ತನ್ನ ಸ್ಥಾನವನ್ನ ದುರ್ಬಲಗೊಳಿಸಿಕೊಂಡಿದೆ. ಅಂಥದ್ರ ನಡುವೆ ಕೂಡ ಕಾಂಗ್ರೆಸ್ ಸ್ವತಂತ್ರವಾಗಿ ಹೋರಾಟ ಮಾಡಿ ಇವತ್ತು 11 ತಗೊಂಡಿರೋದೇನಿದೆ, ಸಮಾಧಾನ ಇದೆಯಾ? 11 ಅಂದ್ರೆ ನಿಮ್ಮ ಎಕ್ಸ್ಪೆಕ್ಟೇಷನ್ ಇಷ್ಟಿತ್ತ? ಇಲ್ಲ ಇಲ್ಲ ಇಲ್ಲ, ಖಂಡಿತವಾಗಿಯೂ ಸಮಾಧಾನ ಇಲ್ಲ. ಸಮಾಧಾನ ಇದೆ ಅಂತ ನಾವು ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಾವ್ ಇನ್ನೂ ಒಂದಷ್ಟು ಉತ್ತಮವಾದ ಪರ್ಫಾರ್ಮೆನ್ಸ್ ಅನ್ನ ಮಾಡ್ಬೇಕಿತ್ತು ಅನ್ನೋದ್ರ ಬಗ್ಗೆ ನಮಗೆ ಖಂಡಿತವಾಗಿಯೂ ನಮ್ಮ ಒತ್ತಾಸೆ ಇದೆ. ಆದ್ರೆ ಪರಿಸ್ಥಿತಿ, ಸಂದರ್ಭಗಳು ಮತ್ತು ಚುನಾವಣೆಯ ಕ್ಯಾಲ್ಕುಲೇಷನ್ಸ್, ಸಮಯ ಮತ್ತು ಚುನಾವಣಾ ಪೂರ್ವ ಮೈತ್ರಿಗಳು ಇವೆಲ್ಲವೂ ಕೂಡ ನಮಗೆ ವಿರುದ್ಧವಾಗಿ ನಡೆದಿರೋದ್ರಿಂದ ನಮಗೆ ಈ ತರದ ಒಂದು ರಿಸಲ್ಟ್ ಬಂದಿದೆ ಅನ್ನೋದು ನನ್ನ ಭಾವನೆ. ಒಂದು ಏನಾಗುತ್ತೆ ಅಂತಂದ್ರೆ, ಸಕ್ಸಸ್ ಹ್ಯಾಸ್ ಮೆನಿ ಫಾದರ್ಸ್ ಅಂಡ್ ಫೇಲ್ಯೂರ್ಸ್ ಇಸ್ ಎನ್ ಆರ್ಫರ್ ಅಂತ ಒಂದು ಮಾತಿದೆ. ಈಗ ಸಂಖ್ಯೆ ನಾವು ಕಡಿಮೆ ಆದಂಗೆ ಇದೇನು ನೀವಿಷ್ಟೇ ನಿರೀಕ್ಷೆ ಮಾಡಿದ್ದ, ಕಾಂಗ್ರೆಸ್ ಇಷ್ಟೇ, ಈ ತರ ಎಲ್ಲ ಮಾತನಾಡೋದು ಸಹಜ. ಆದ್ರೆ ಒಂದಂತೂ ಸತ್ಯ ಏನು ಅಂತಂದ್ರೆ, ಕಾಂಗ್ರೆಸ್ ಪಕ್ಷ ಇಷ್ಟ ಆದ್ರೂ ನಾವು ನಮ್ಮ ಹೋರಾಟವನ್ನ ಬಿಟ್ಟಿಲ್ಲ. ಶಿವಸೇನೆಯವರು ನಮ್ ಕೈ ಬಿಟ್ರು. ಇವತ್ತು NCP ಅಲ್ಲಿಯ ಸ್ಥಳೀಯ ಪಕ್ಷ, ಅದು NCPಗೆ ಹೋಲಿಸಿದ್ರೆ ನಮ್ ಸಾಧನೆ ಬಹಳ ದೊಡ್ಡದೇನೆ. ಯಾಕೆಂದ್ರೆ NCP ಇವತ್ತು ಸಿಂಗಲ್ ಡಿಜಿಟ್ ಒಂದೇ ಒಂದ್ ಸಂಖ್ಯೆ ಗೆದ್ದಿರುವಾಗ ನಾವು 11 ಗೆದ್ದಿದ್ದೀವಿ. ಅವ್ರಿಗಿಂತಲೂ ನಾವು ಉತ್ತಮವಾಗಿದ್ದೀವಿ. ನಾವು ಕೆಲವರಿಗಿಂತ ಕಡಿಮೆ ಇದ್ರು ಕೂಡ ಹಲವರಿಗಿಂತಲೂ ಉತ್ತಮವಾಗಿದ್ದೇವೆ ಅನ್ನೋದನ್ನ ಈ ಸಂದರ್ಭದ ಒಂದು ನಂಬರ್ಗಳು ನಮ್ಗೆ ತೋರಿಸ್ತಾ ಇದೆ. ವೆರಿ ಇಂಟ್ರೆಸ್ಟಿಂಗ್. ಅಂದ್ರೆ ಸೋಲಲ್ಲೂ ಪಾಸಿಟಿವಿಟಿಯನ್ನ ಹುಡುಕ್ತಾ ಇದ್ದೀರಿ ಅಂತ ಅನ್ಸುತ್ತೆ ನಿಖೇತ್ ಅವರೇ. ಎಸ್, ಪಾಲಿಟಿಕ್ಸ್ ಇಸ್ ಪಾಸಿಟಿವಿಟಿ. ಪಾಲಿಟಿಕ್ಸ್ ಇಸ್ ದ ಮೋಸ್ಟ್ ಡೈನಮಿಕ್ ಫೀಲ್ಡ್. ಇಲ್ಲಿ ಹತಾಶೆಗೆ ಆಸ್ಪದ ಇಲ್ಲ. ಹತಾಶರಾದ್ರೆ ಮುಂದೆ ಭವಿಷ್ಯದ ಬೆಳಕು ಕಾಣಿಸೋದಿಲ್ಲ. ಸೊ ಹಿಂಗಾಗಿ ಹತಾಶೆಗೊಳ್ಳುವಂತ ಅವಶ್ಯಕತೆ ಇಲ್ಲ. ನಾವು ಹೋರಾಟ ಮಾಡಿದೀವಿ, ಸೋತಿರಬಹುದು, ಆದ್ರೆ ಈ ಸೋಲು ವಿರೋಚಿತವಾದ ಸೋಲು ಅನ್ನೋದನ್ನ ಸಮಾಜದ ಮುಂದೆ ಹೇಳಕ್ ಬಯಸ್ತಾ ಇದ್ದೀವಿ. ರೈಟ್ ನಿಖೇತ್ ಅವರೇ. ಹಾಗೆಯೇ ರಾಜಕೀಯ ವಿಶ್ಲೇಷಕರಾದಂತಹ MB ಮರಮಕ್ಕಲ್ ಅವರು ಕೂಡ ನಮ್ಮ ಜೊತೆ ಇರುವಂತದ್ದು. ಮರಮಕ್ಕಲ್ ಸರ್, ಈ ಗಮನಿಸ್ತಾ ಹೋದ್ರೆ ಈ ಬೃಹನ್ ಮುಂಬೈನ ಮಹಾಯುದ್ಧ ಏನಿದೆ, ಜಿದ್ದಿನ ಕದನ, ಈ ಬಾರಿ ಒಂದು ಇತಿಹಾಸವೇ ಸೃಷ್ಟಿಯಾಗತ್ತೆ ಅಂತ ಅನ್ನುವಂಥದ್ದನ್ನ ಹೇಳಲಾಗ್ತಾ ಇತ್ತು. ಸಮೀಕ್ಷೆಗಳು ಅದನ್ನೇ ಹೇಳಿದ್ವು. ಸದ್ಯಕ್ಕೆ ನಂಬರ್ಗಳನ್ನ ನೋಡ್ತಾ ಹೋದ್ರು ಕೂಡ ಸುಮಾರು 100 ಕ್ಷೇತ್ರಗಳಲ್ಲಿ, 100 ಸ್ಥಾನಗಳಲ್ಲಿ ಬಿಜೆಪಿ ಮತ್ತು ಶಿಂದೆ ಶಿವಸೇನೆ ಮೈತ್ರಿಕೂಟ ಮಹಾಯುತಿ ಮುನ್ನಡೆಯನ್ನ ಸಾಧಿಸ್ತಾ ಹೋದ್ರೆ, ಅದನ್ನ ಗಮನಿಸಿದ್ರೆ ಒಂದು ಇತಿಹಾಸ ಸೃಷ್ಟಿಯಾಗತ್ತಾ? ನಾವು ಬೃಹನ್ ಮುಂಬೈನ ಇತಿಹಾಸ ಗಮನಿಸ್ತಾ ಹೋದಾಗ, ಈಗ ಆಗ್ತಾ ಇರುವಂತ ರಿಸಲ್ಟ್ ಅನ್ನು ನೋಡ್ತಾ ಹೋದಾಗ ಏನ್ ದೊಡ್ಡ ಬದಲಾವಣೆ ಆಯ್ತು? ಯಾಕಿಷ್ಟು ಬದಲಾವಣೆ ಅಂತ ಅನ್ಸುತ್ತೆ ತಮ್ಮ ಪ್ರಕಾರ? ಮರಮಕ್ಕಲ್ ಸರ್, ನನ್ನ ಧ್ವನಿ ಕೇಳಿಸ್ತಾ ಇದೆ? ಡೆವಲಪ್ಮೆಂಟ್ ಪ್ಲಸ್ ನ್ಯಾಷನಲಿಸಮ್ ಇದರ ಪ್ಲಾಂಕ್ ಮೇಲೆ. ರೈಟ್ ಸರ್, ಗೋ ಹೆಡ್. ಕೇಳಿಸ್ತಾ ಇದೆ? ಕೇಳಿಸ್ತಾ ಇಲ್ಲ. ಈ ಎಲೆಕ್ಷನ್ಸು BJP ಅವರು ಡೆವಲಪ್ಮೆಂಟ್ ಪ್ಲಸ್ ನ್ಯಾಷನಲಿಸಮ್ ಮೇಲೆ ಫೈಟ್ ಮಾಡಿದರು. ಸೊ ಕ್ಲಿಯರ್ ಕಟ್ ಇಲ್ಲಿ ಎಲೆಕ್ಷನ್ ರಿಸಲ್ಟ್ ಏನು ತೋರಿಸ್ತದೆ ಅಂದರೆ, ರೀಜನಲಿಸಮಿಗೆ ಜನ ಒಪ್ಪಲ್ಲ ಅಂತ. ಸ್ಥಾನಿಕತೆ ಅಂದರೆ ಮರಾಠ ಮಾನುಸ್ ಆಯಿತು, ಮರಾಠ ಅಸ್ಮಿತೆ ಆಯಿತು, ಇಂಥವೆಲ್ಲ ಜನ ಒಪ್ಪಲ್ಲ ಅಂಬೋದು ಬಾಂಬೆ ಜನ ತೀರ್ಮಾನಿಸಿದ್ದಾರೆ. ಆಮೇಲೆ ಕಾಂಗ್ರೆಸ್ಸು ಮತ್ತು UBT ಅಲಯನ್ಸ್ ಇದ್ದರೆ ಗೆಲ್ತಿದ್ರೇನೋ ಅನ್ನೋ ವಿಷಯ ಒಂದು ಚರ್ಚೆ ಆಗ್ತಾಯಿದೆ ಇದರೊಳಗೆ, ಪೊಲಿಟಿಕಲ್ ಇದರೊಳಗೆ. ಬಟ್ ಹಂಗೆ ಆಗಲ್ಲ ಮೇಡಮ್. ಯಾಕಂದರೆ ಯಾವುದೇ ಎಲೆಕ್ಷನ್ದಾಗೆ ಅಲಯನ್ಸ್ ಇದ್ದರೆ ಅಲಯನ್ಸ್ ಇದ್ರ ಮೇಲೇ ಎಲೆಕ್ಷನ್ ಇದು ಸ್ಟ್ರಾಂಗ್ ಪಾಯಿಂಟ್ಸು ಮತ್ತು ವೀಕ್ ಪಾಯಿಂಟ್ಸ್ ಮೇಲೆ ಎಲೆಕ್ಷನ್ ಆಗ್ತದೆ. ಬಟ್ ಇಲ್ಲಿ ಅಲಯನ್ಸ್ ಆದರೆ 2+2 4 ಆಗಂಗಿಲ್ಲ ರಾಜಕೀಯದಾಗೆ. ಉದಾಹರಣೆಗೆ ಕಾಂಗ್ರೆಸ್ಸು ಬಿಹಾರದೊಳಗೆ ಅಲಯನ್ಸ್ನಾಗ ಹೋಯ್ತು. ಆಮೇಲೆ 2017 ಉತ್ತರ ಪ್ರದೇಶದಾಗ ಕಾಂಗ್ರೆಸ್ ಅಲಯನ್ಸ್ ನಿಂತಿತ್ತು. 27 ಸ್ಥಾನದಿಂದ 6 ಸ್ಥಾನಕ್ಕೆ ಬಂದರು. ಸೊ ಜನ ತೀರ್ಮಾನಿಸಿದ್ದಾರೆ ಡೆವಲಪ್ಮೆಂಟ್ ಪ್ಲಸ್ ನ್ಯಾಷನಲಿಸಮ್. ಇದು ಭಾಳ ಗಟ್ಟಿಯಾಗಿ ಬೇರೂರ್ತಾ ಇದೆ. ಈ ಅಸೆಂಬ್ಲಿ ಎಲೆಕ್ಷನ್ದಾಗ ಏನಾಯಿತು, ಟೋಟ್ಲಿ ಪೀಪಲ್ ವೋಟೆಡ್ ಫಾರ್ BJP ಆ್ಯಂಡ್ ಅಲಯನ್ಸು. ಸೊ ಅದೇ ಈಗ ರಿಪೀಟ್ ಆಗ್ತಾ ಇದೆ ಇಲ್ಲಿ ಮತ್ತೆ ರಿಪೀಟ್ ಆಗ್ತಾ ಇರೋದು ಅದೇ ಇದು. ಅಲ್ಲಿ ಯೋಗಿ ಆದಿತ್ಯನಾಥ್ ಬಿಹಾರದಾಗ ಆಯಿತು, ಮಹಾರಾಷ್ಟ್ರ ಆಯಿತು, ಎಲ್ಲ ಕಡೆ ಬಟೆಂಗೆ ತೋ ಕಟೆಂಗೆ ಅನ್ನಂಗೆ ಹೇಳಿದರು. ಅದು ಬಟೆಂಗೆ ಕಟೆಂಗೆ ಈಸ್ ನಥಿಂಗ್ ಬಟ್ ಇದು ಅವರು BJP ಪ್ರಕಾರ ನ್ಯಾಷನಲಿಸಮ್. ಸೊ ನ್ಯಾಷನಲಿಸಮ್ ಪ್ಲಸ್ ಡೆವಲಪ್ಮೆಂಟ್ ಎರಡು. ಉದಾಹರಣೆಗೆ ಇದು ನೋಡಿ ಮೇಡಮ್, ಮಹಾರಾಷ್ಟ್ರದೊಳಗೆ ಮರಾಠವಾಡ ರೀಜನ್ NCP ಸ್ಟ್ರಾಂಗ್ ಇದೆ, ಅಲ್ಲಿ ಕಾಂಗ್ರೆಸ್ ಸ್ಟ್ರಾಂಗ್ ಇದೆ, ಆದರೂ ಕೂಡ ಬರ್ತಾ ಇಲ್ಲ. ಈಗ ಲಾತೂರ್ದಾಗಿರ್ಬೋದು, ಸೋಲಾಪುರದಾಗಿರ್ಬೋದು, ಸಾಂಗ್ಲಿ ಇರ್ಬೋದು. ಸಾಂಗ್ಲಿ ಒಳಗೆ ಸ್ವಲ್ಪ NCP ಕಾಂಗ್ರೆಸ್ ಬರ್ತಾ ಇದೆ, ಬೇರೆ ಕಡೆ ಬರ್ತಾನೆ ಇಲ್ಲ. ಉದಾಹರಣೆಗೆ ಮುಸ್ಲಿಂ ಡಾಮಿನೇಟೆಡ್ ಏರಿಯಾ ಇದ್ದಂಥ ಭಿವಂಡಿ ಬಾಂಬೆ ಒಳಗೆ, ಅಲ್ಲಿ BJP ಗೆಲ್ತಾ ಇದೆ.
ಸೊ ಇದರ ಅರ್ಥ ಏನಂದರೆ ಜನ ರೀಜ್ನಲಿಸಮ್ ಒಪ್ತಾ ಇಲ್ಲ, ಆಮೇಲೆ ಡೆವಲಪ್ಮೆಂಟ್ ಪರ ಇದ್ದಾರೆ ಅಂತ ತೋರಿಸ್ಕೊಡ್ತಾ ಇದ್ದಾರೆ. ಅಂದ್ರೆ ಮುಂಬೈಕರ್ ಮನಸ್ಥಿತಿ ಬದಲಾಗಿದೆಯಾ ಅಥವಾ ರಾಜಕೀಯ ಸ್ಥಿತಿ ಬದಲಾಗಿರೋದು ಈಗ ಬಿಜೆಪಿಗೆ ಪ್ಲಸ್ ಆಗ್ತಾ ಇದೆಯಾ ಅಂತ ಹೆಜ್ಜೆಯಲ್ಲಿ ಅಂತ ಅನ್ಸುತ್ತೆ? ಎರಡು ಇದೆ ಮೇಡಮ್, ಎರಡೂ ಇದೆ. ರಾಜಕೀಯ ಸ್ಥಿತಿನೂ ಬದಲಾಗಿದೆ, ಮುಂಬೈಕರ್ ಜನ ಮನಸ್ಸೂ ಬದಲಾಗಿದೆ. ಅಲ್ಲಿ ಮುಂಬೈದೊಳಗಿರೋದು 34ರಿಂದ 40% ಮಹಾರಾಷ್ಟ್ರ ಜನ, ಅಂದರೆ ಮರಾಠಿಗರು, ಬೇಸಿಕ್ ಒರಿಜಿನಲ್ ಇದು. ಇನ್ನು 60% ಜನ ಬೇರೆ ಕಡೆಯಿಂದ ಬಂದವರು. ಸೊ ಅವ್ರ ಮನಸ್ಥಿತಿ ಆಟೋಮೆಟಿಕಲಿ ಆ ಮರಾಠ ಮಾನಸ್ ವಿರುದ್ಧನೇ ಇರ್ತದೆ, ಇದರ ಮರಾಠ ಅಸ್ಮಿತೆ ವಿರುದ್ಧನೇ ಇರ್ತದೆ ಆಟೋಮೆಟಿಕಲಿ. ಅದು ಸ್ವಲ್ಪ ಎಲ್ಲಾದರೂ ಸಬ್ ಕಾನ್ಷಿಯಸ್ ಲೆವೆಲ್ ಆದರೂ ವರ್ಕ್ ಆಗ್ತದೆ. ಸೊ ಅದ್ರ ಜೊತೆಗೆ ಫಡ್ನವೀಸ್ ಬಂದ ಮೇಲೆ ಸ್ವಲ್ಪ ಡೆವಲಪ್ಮೆಂಟಲ್ ವರ್ಕ್ಸ್ ಎಲ್ಲ ಮಾಡಿದ್ದಾರೆ ಬಾಂಬೆದಾಗೆ. ಫ್ಲೈಓವರ್ಸ್ ಆಯಿತು, ಅಂಡರ್ಗ್ರೌಂಡ್ ರೋಡ್ಗಳದು, ಇವೆಲ್ಲ ಈ ವರ್ಕ್ ಆಗಿದೆ. ಒಂದೇ ಕಾರಣದಿಂದ BJP ಬರ್ತಾ ಇದೆ. ಅಲ್ಲಿ 30 ವರ್ಷ ಆದಮೇಲೆ ಶಿವಸೇನೆ ಸೋಲ್ತಾ ಇದೆ ಅಂತಿಲ್ಲ ಮೇಡಮ್. ಶಿವಸೇನೆದ ನಾನಾ ತಪ್ಪುಗಳಿದ್ದಾವೆ. ಒಂದು ರೀಜನಲಿಸಮ್, ಇದು ಪೆರೋಕಿಯಲ್ ಥಿಂಕಿಂಗ್, ಜನರಿಗೆ ಡಿವೈಡ್ ಮಾಡೋದು. ಎರಡನೇದ್ದು ಅವ್ರದ್ದು ಪ್ರಿನ್ಸಿಪಲ್ಸು, ಐಡಿಯಾಲಜಿ ಏನಿತ್ತು ಮೇಡಮ್, ಅದು ಡೈಲ್ಯೂಟ್ ಆಯಿತು ಕಾಂಗ್ರೆಸ್ ಜೊತೆ ಹೋದ್ಮೇಲೆ, ಅಲೈನ್ಸ್ ಆದಮೇಲೆ ಅವ್ರದ್ದು ಐಡಿಯಾಲಜಿ ಡೈಲ್ಯೂಟ್ ಆಯಿತು. ಉದಾಹರಣೆಗೆ ಬಾಳಾ ಸಾಹೇಬ್ ಥ್ಯಾಕ್ರೆ ಅವರು ಕ್ಲಿಯರ್ ಕಟ್ ಇದ್ದರು. ಕಾಶ್ಮೀರ್ ವಿಷಯದಾಗಾಯ್ತು, ಅಯೋಧ್ಯೆ, ಇವ್ರು ಬೆನ್ಕೆ ಅವ್ರು ಹೇಳಿದಂಗೆ ಇನ್ನೂ ಈ ಪ್ಲಸ್ ಮೈನಸ್ ಬಗ್ಗೆ ನಂಬರ್ಗಳು ಆಯ್ತು, ಹಾಗೇನೆ ತಾವು ಹೇಳ್ತಾ ಇರೋ ಕಾರಣಗಳು ಆಯ್ತು. ಅದೆರಡರ ಬಗ್ಗೆನೂ ಕೂಡ ತಮ್ಮೊಂದಿಗೆ ಮಾತುಕತೆ ಮುಂದುವರಿಸ್ತೀನಿ. ಒಂದು ಚಿಕ್ಕ ಬ್ರೇಕ್ನ ಸಮಯ ಆಗಿದೆ. ಬ್ರೇಕ್ ಆದ್ಮೇಲೆ ಸೆಂಚುರಿ ಬಾರಿಸ್ತಾ ಇರುವಂತಹ ಬಿಜೆಪಿ ಮೈತ್ರಿಕೂಟದ ಮುನ್ನಡೆ ಹೀಗೆ ಮುಂದುವರಿಯುತ್ತಾ ಅಥವಾ ಠಾಕ್ರೆ ಬ್ರದರ್ಸ್ ಟಕ್ಕರ್ ಕೊಡ್ತಾರಾ? ನೋಡ್ತಾ ಹೋಗೋಣ ಆಫ್ಟರ್ ದಿಸ್ ಬ್ರೇಕ್. MDH ನ ಕಿಚನ್ ಅಲ್ಲಿ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.